हरि ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भग्गरहितं अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरु समारंभां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं। याचे निबद्धांजलि चित्तं मद्गुणदोषचिन्तनविदो नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु। असेठ सन्मंगलानि सन्तो श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतर धर्माद्यखिल पुरुषार्थ साधने भूते। अद्य विष्णु तत्व निर्णय तथा भीमसेनस्य आध्यात्मिक विवरणारंभे सति किंचित पूर्वकथानुवादः। हरिः ओम हरिः ओम। हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे,
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಎರಡು ದಿನ, ಒಂದು ದಿನ ಶನಿಯ ಸ್ವರೂಪ ಮತ್ತು ಪ್ರಭಾವ, ಶನಿಗ್ರಹದ ಸ್ವರೂಪ ಮತ್ತು ಪ್ರಭಾವ. ಎರಡನೇ ದಿನ ಶನಿ ಪ್ರಭಾವದಿಂದ ಪಾರಾಗಬೇಕಾಗಿದ್ದ ಉಪಾಯಗಳೇನು, ಎರಡು ಪ್ರವಚನಗಳನ್ನು ಕೇಳಿದ್ದೆ. ನಿನ್ನೆ ದಿನ 12 ಋತ್ವಿಜರ ಜೊತೆಯಲ್ಲಿ ಶನೈಶ್ಚರ ಮಹಾಹೋಮವನ್ನು ನಮ್ಮ ವಿದ್ಯಾಪೀಠದಲ್ಲಿ ಆಚರಿಸಲಾಯಿತು. ಭಕ್ತರ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ವಿಧಿವಿಧಾನದಲ್ಲಿ ಯಾವ ಅನಾನುಕೂಲತೆ ಆಗಲಿಲ್ಲ. ಮಳೆ ಇತ್ಯಾದಿಗಳ ವಿಘ್ನಗಳು ಕೂಡ ಆಗಲಿಲ್ಲ. ಶನಿಯ ಅಂತರ್ಗತ ಕೂರ್ಮರೂಪಿ ನರಸಿಂಹದೇವರು, ಕೂರ್ಮ ಮತ್ತು ನರಸಿಂಹ ಎರಡು ದೇವತೆಗಳು ಶನಿ ಅಂತರ್ಗತವಾಗಿರ್ತಕ್ಕಂಥ ನಿಯಾಮಕ ದೇವತೆಗಳು ಅಂತ ತಿಳ್ಕೊಂಡಂಥೇಳಿ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವರಿಗೆ ಷೋಡಶೋಪಚಾರ ರೀತಿಯಿಂದ ಪೂಜೆ ಮಾಡಿ ನೈವೇದ್ಯಾದಿಗಳು ಹೋಮ ಹವನಗಳನ್ನು ಸಮರ್ಪಣೆ ಮಾಡಲಾಯಿತು. ಸುಮಾರು 50ಕ್ಕಿಂತ ಹೆಚ್ಚು ಭಕ್ತರು ಆನ್ಲೈನ್ನಲ್ಲಿ ತಮ್ಮ ಸೇವೆಯನ್ನು ಕೇಳಿಕೊಂಡಿದ್ದರು. ಅವರು ಕಳಿಸಿದ ಅವರ ಬಂಧುಗಳ ಹೆಸರು ಸಹಿತವಾಗಿ ಪರಮಾತ್ಮ ಅವರೆಲ್ಲರಿಗೂ ಕೂಡ ಹೋಮದಲ್ಲಿ ಭಾಗವಹಿಸಿದ ಪುಣ್ಯವನ್ನೇ ಕೊಡಲಿ ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಹೌದು, ಆಸ್ತಿಕರಿಗೆ, ದೇವರನ್ನು ಪ್ರಾರ್ಥನೆ ಮಾಡುವವರಿಗೆ ಶನೈಶ್ಚರ ಯಾವ ಪೀಡೆಯನ್ನು ಕೊಡೋದಿಲ್ಲ, ಯಾವ ಶಿಕ್ಷೆಯನ್ನು ಕೊಡೋದಿಲ್ಲ. ಅಧರ್ಮ ಮಾಡಿದರೆ, ಅಪೇಯಪಾನ ಭಕ್ಷಣ ಮಾಡಿದರೆ, ಅಧಾರ್ಮಿಕ ವಿಧಾನಗಳಲ್ಲಿ ಭಾಗವಹಿಸಿದರೆ ತಪ್ಪದೆ ಶನಿಯ ಕಾಟ ತಪ್ಪದು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರ ನಂತರ ನಾಳಿನಿಂದ ನಮ್ಮ ವಿದ್ಯಾಪೀಠದಲ್ಲಿ 5 ದಿನಗಳ ಒಂದು ವಿಶೇಷ ಉತ್ಸವ ಪ್ರಾರಂಭವಾಗ್ತದೆ. ಈ ಉತ್ಸವ, ಇದಕ್ಕೆ ವಾರ್ಷಿಕೋತ್ಸವ ಅಂತ ತಿಳ್ಕೊಂಡಂತೇಳಿ ಹೆಸರು. ಬರುವ ಪಂಚಮಿ ದಿನ ನಮ್ಮ ವಿದ್ಯಾಪೀಠಕ್ಕೆ 22 ವರ್ಷಗಳು ತುಂಬುತ್ತವೆ. 22 ವರ್ಷಗಳ ಹಿಂದೆ ನಮ್ಮ ಸ್ವರೂಪೋದ್ಧಾರಕರಾದ ಪರಮಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಆಗಮಿಸಿ ತಮ್ಮ ಕರಕಮಲಗಳಿಂದ ಶ್ರೀದೇವಿ ಭೂದೇವಿ ಸಹಿತವಾಗಿರ್ತಕ್ಕಂಥ ಶ್ರೀನಿವಾಸ ದೇವರನ್ನು ಸ್ಥಾಪನೆ ಮಾಡಿ ಆ ಶ್ರೀನಿವಾಸ ದೇವರ ಸನ್ನಿಧಿಯಲ್ಲಿ ಹನುಮ ಭೀಮ ಮಧ್ವರ ಹಾಲುಗಲ್ಲಿನ ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡಿ ಬದಿಯ ಇನ್ನೊಂದು ಗರ್ಭಗೃಹದಲ್ಲಿ ಸುಂದರವಾಗಿರತಕ್ಕಂಥ ವೃಂದಾವನದಲ್ಲಿ
10 ಜನರ ಸನ್ನಿಧಾನವನ್ನು ಸ್ಥಾಪನೆ ಮಾಡಿದ್ದಾರೆ. 10 ಜನರ ಮೃತ್ತಿಕೆ ಪ್ರತ್ಯೇಕವಾಗಿ ಆಸನಗಳಲ್ಲಿ ಇಟ್ಟು ಮಧ್ಯದಲ್ಲಿ ಟೀಕಾಕೃತ್ಪಾದರು, ಒಂದು ಕಡೆಯಲ್ಲಿ ಟೀಕಾಕೃತ್ಪಾದರ ಪಾಠವನ್ನು ಓದೋದಕ್ಕೋಸ್ಕರ ಬಂದಿರತಕ್ಕಂತಹ, ಅವರ ಹತ್ರ ಪಾಠ ಓದಲಿಕ್ಕೆ ಬಂದಿರತಕ್ಕಂಥವರು ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಇನ್ನೊಂದು ಕಡೆಯಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಸತ್ಯವ್ರತರು, ಸತ್ಯಬೋಧರು, ಸತ್ಯಧ್ಯಾನರು ಹಾಗೂ ಸತ್ಯಪ್ರಮೋದರು. ಈ ರೀತಿಯಾಗಿ 10 ಜನರ ಮೃತ್ತಿಕಾ ವೃಂದಾವನವನ್ನು ಸ್ಥಾಪನೆ ಮಾಡಿ ಅವರ ಸನ್ನಿಧಾನವನ್ನು ಕಲ್ಪಿಸಿಕೊಟ್ಟವರು ಆಗಲೇ ಹೇಳಿದಂತೆ ನಮ್ಮ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥರು. ದೊಡ್ಡವರು ತಮ್ಮ ತಪಸ್ಸಿನಿಂದ ಸನ್ನಿಧಾನವನ್ನು ಕಲ್ಪಿಸಿದ ನಂತರ ಪ್ರತಿಮೆಯಲ್ಲಿ ಇನ್ನೂ ಹೆಚ್ಚಿನ ಭಗವತ್ ಸನ್ನಿಧಾನ ಪುನಃ ಪುನಃ ಬರಲಿ ಅಂತ ತಿಳ್ಕೊಂಡಂತೇಳಿ ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಮಾಡಿ ವಿಶೇಷ ಹೋಮ ಹವನಗಳಿಂದ ಪ್ರತಿಮೆಗಳಲ್ಲಿ ಸನ್ನಿಧಾನ ಬರಲಿ ಅಂತ ತಿಳ್ಕೊಂಡಂಥೇಳಿ ಮಾಡುವ ಒಂದು ಪ್ರಾರ್ಥನೆ ಅಂತ ತಿಳ್ಕೊಂಡಂತೇನಿದೆ. ಆ ಪ್ರಾರ್ಥನೆಗೇ ವಾರ್ಷಿಕೋತ್ಸವ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ನಾಳಿನ ದಿನ ಬೆಳಗ್ಗಿನ ಸುಖಿನಲ್ಲಿ ಪುಣ್ಯವಾಚನಾದಿಗಳನ್ನು ನಾವು ಮಾಡಿ ಆನಂತರ ಮೊದಲು ಅಂಕುರಾರ್ಪಣಕ್ಕೋಸ್ಕರ ಶುದ್ಧ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಆಮೇಲೆ ಮಂದಿರದ ಧ್ವಜದಲ್ಲಿ ಗರುಡಾಕೃತಿಯ ಧ್ವಜವನ್ನು ಸ್ಥಾಪನೆ ಮಾಡಿ ಆನಂತರ ಭೇರಿ, ಪಟಹ, ನಗಾರಿ ಇತ್ಯಾದಿ ಧ್ವನಿಗಳಿಂದ ಸುತ್ತಲೂ ಇರತಕ್ಕಂತಹ ದುಷ್ಟ ಶಕ್ತಿಗಳನ್ನು ಓಡಿಸಿ ಅಂಕುರಾರ್ಪಣವನ್ನು ಮಾಡಿ ಮೂಲದೇವರಾಗಿರ್ತಕ್ಕಂತಹ ವೆಂಕಟೇಶ ದೇವರ ಜೊತೆಯಲ್ಲಿ ಉಪದೇವತೆಗಳನ್ನು ಆನಂತರ ಧ್ವಜದೇವತೆಗಳನ್ನು ಸ್ಥಾಪನೆ ಮಾಡಿ ಅವರಿಗೋಸ್ಕರ ಆಹುತಿಗಳನ್ನು ಕೊಟ್ಟು ಅದರ ಜೊತೆಯಲ್ಲಿ ಸರ್ವತೋಭದ್ರಮಂಡಲ ದೇವತೆ ಇತ್ಯಾದಿಗಳನ್ನು ಕೂಡ ಸ್ಥಾಪನೆ ಮಾಡಿ ಪ್ರಧಾನ ದೇವತೆ ವೆಂಕಟೇಶ ದೇವರ ಮಂತ್ರದಿಂದ ಹೋಮವನ್ನು ಮಾಡಲಾಗ್ತದೆ. ಇದು ಪ್ರಥಮ ದಿನದ ಕರ್ತವ್ಯ. ಆನಂತರ ವಿದ್ಯಾಪೀಠದಲ್ಲಿ ಜ್ಞಾನ ಕಾರ್ಯಗಳು ಸತತವಾಗಿ ನಡೆಯಲಿ, ಪರಮಾತ್ಮ ಎಲ್ಲರ ಮನಸ್ಸನ್ನು ಸರಿಯಾಗಿರ್ತಕ್ಕಂತಹ ಆಸ್ತಿಕತೆಯ ದಾರಿಯಲ್ಲಿ, ಭಗವದ್ಭಕ್ತಿಯ ದಾರಿಯಲ್ಲಿ ಪ್ರೇರಿಸಲಿ ಅಂತನ್ನುವ ಒಂದು ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿರ್ತಕ್ಕಂಥ ಸಫಲತೆಯನ್ನು ಪಡೆಯುವುದಕ್ಕೋಸ್ಕರ ಗಾಯತ್ರಿ ಹೋಮವನ್ನು ಮಾಡಲಾಗ್ತದೆ. ಅಂದರೆ ಗುರುವಾರ, ನಾಳೆ ಗುರುವಾರ ಅಂಕುರಾರ್ಪಣ, ಧ್ವಜಾರೋಹಣ, ವೆಂಕಟೇಶ ಮಂತ್ರ ಹೋಮ ಆದರೆ ದಿನಾಲು ವೆಂಕಟೇಶ ಮಂತ್ರ ಹೋಮದ ಜೊತೆಯಲ್ಲಿ 2ನೇ ದಿವಸ ಗಾಯತ್ರಿ ಹೋಮವನ್ನು ನಾವು ಮಾಡ್ತೇವೆ.
ಮೂರನೇ ದಿವಸ ಬರುವ ಶನಿವಾರ ದೇವರಿಗೆ ಸ್ಥಾಪನೆಯಾದ ದಿನ. ಅನೇಕ ಔಷಧಿಗಳು, ಪಂಚಾಮೃತ, ಪಂಚಗವ್ಯ, ಕೇಸರ, ಕುಂಕುಮ, ಗಂಧ, ಸುಗಂಧ ದ್ರವ್ಯ ಇತ್ಯಾದಿಗಳಿಂದ ಕೂಡಿದ 54 ಅಥವಾ 108 ಕಲಶಗಳಿಂದ ಸರ್ವತೋಬಡ್ಡ ಮಂದಿರದಲ್ಲಿ ಇಷ್ಟೆಲ್ಲ ದೇವತೆಗಳನ್ನು ಆವಾಹನ ಮಾಡಿ ಆ ಪವಿತ್ರವಾದ ಕಲಶೋದಕದಲ್ಲಿ ಪ್ರತಿ ಹನಿಯಲ್ಲಿಯೂ ಪ್ರತಿ ಕಣದಲ್ಲಿಯೂ ಭಗವಂತನನ್ನು ಆವಾಹನೆ ಮಾಡಿ ಆ ಭಗವದ್ ರೂಪಗಳು ಮತ್ತೆ ಪುನಃ ಈ ಪ್ರತಿಮೆಯಲ್ಲಿ ಇನ್ನೂ ವಿಶೇಷ ಸನ್ನಿಧಾನದಿಂದ ಯುಕ್ತವಾಗಿ ಸನ್ನಿಹಿತವಾಗಲಿ ಅಂತ ತಿಳ್ಕೊಂಡು ಅಂಥೇಳಿ ಸ್ಥಾಪಿತ ಪ್ರತಿಮೆಗೂ ಹಾಗೂ ವೃಂದಾವನಕ್ಕೂ ಅಭಿಷೇಕ ಮಾಡಲಾಗ್ತದೆ. 4ನೇ ದಿನ ರವಿವಾರ ನಮ್ಮ ವಿದ್ಯಾಪೀಠದ ಮೊದಲಿನಿಂದಲೂ ನಾವು ಹಾಕಿಕೊಂಡಿರ್ತಕ್ಕಂತಹ ಒಂದು ಪ್ರಥೆಯ ಒಂದು ಪರಂಪರೆಗೆ ಅನುಸಾರವಾಗಿ ಬೃಹತಿ ಸಹಸ್ರ ಹೋಮವನ್ನು ಮಾಡುತ್ತೇವೆ. ಬೃಹತಿ ಸಹಸ್ರ ಹೋಮದಲ್ಲಿ ಪರಮಾತ್ಮನ 72,000 ಪ್ರತಿಮೆ ದಂಪತಿ ರೂಪ, 36,000 ದಂಪತಿ ರೂಪ, 72,000 ರೂಪ, 36,000 ಪುರುಷ ರೂಪ, 36,000 ಸ್ತ್ರೀ ರೂಪದಿಂದ ಸಹಿತನಾದ ಭಗವಂತನನ್ನು ಬೃಹತಿ ಸಹಸ್ರ 1000 ಮಂತ್ರಗಳಿಂದ ಆವಾಹನೆ ಮಾಡಿ ದುಗ್ಧಾಭಿಷೇಕ ಮಾಡಿ ಪುಷ್ಪ ಸಮರ್ಪಣೆಯನ್ನು ಮಾಡ್ತಾ ಪಾರಾಯಣ ಮಾಡ್ತಾ ಆಹುತಿಗಳನ್ನು ಹಾಕುತ್ತಾ 1000 ಪ್ರತ್ಯೇಕವಾದ 1000 ವಸ್ತುಗಳಿಂದ ನೈವೇದ್ಯ, ಆನಂತರ 1000 ಅರ್ಘ್ಯ, 1000 ಅಜ್ಜಾಹುತಿ, 1000 ಬತ್ತಿಗಳಿಂದ ಮಂಗಳಾರತಿ ಇತ್ಯಾದಿ ವಿಧಾನ ಸಹಿತವಾಗಿ ಬೃಹತಿ ಸಹಸ್ರ ಹೋಮವನ್ನು ಕೂಡ ನಾವು ಮಾಡ್ತೇವೆ. ಇದಾದ ನಂತರ 5ನೇ ದಿನ ಬೆಳಗ್ಗೆ ವೆಂಕಟೇಶ ಮಹಾಮಂತ್ರವನ್ನು ಹೋಮ ಮುಗಿಸಿ ದೇವರಿಗೆ ಅವಭೃತ ಸ್ನಾನ, ಅದಕ್ಕೆ ಚಕ್ರ ಸ್ನಾನ ಅಂತೇಳಿ ಕರೀತಾರೆ. ಚಕ್ರದಲ್ಲಿ ಸನ್ನಿಹಿತನಾದಂಥ ಪರಮ ದುರ್ಗಾ ಮತ್ತು ಸಂಕರ್ಷಣರನ್ನು ಸಹಿತವಾಗಿ ಮೂಲ ಉತ್ಸವ ಪ್ರತಿಮೆಗೆ ಅವಭೃತ ಸ್ನಾನವನ್ನು ಮಾಡಿಸಿ ರಥೋತ್ಸವದ ಮುಖಾಂತರ ಸರ್ವತೋಭದ್ರ ಮಂಡಲದಲ್ಲಿ ಕರೆದುಕೊಂಡು ಬಂದು ಅಲ್ಲಿ ಪುಷ್ಪದಲ್ಲಿ ವಿಷ್ಣು ಸಹಸ್ರನಾಮದಿಂದ ಪುಷ್ಪಯಾಗವನ್ನು ಮಾಡಿ ಪರಮಾತ್ಮನಿಗೆ ಉತ್ಸವವನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ರೀತಿ ಕಾರ್ಯಕ್ರಮ ಮಾಡೋದರಿಂದ ಲಾಭ ಏನು? ಸಂಕಲ್ಪದಲ್ಲಿ ಹೇಳಿದ್ದಾರೆ, ಅನೇನ ಸ್ಥಾಪಿತೋತ್ಸವಾಂಗತ್ವೇನ ಸ್ಥಾಪಿತೋತ್ಸವೇನ ಸಂಪೂರ್ಣ ಗ್ರಾಮಸ್ಯ ದೇಶಸ್ಯ ವಿಶ್ವಸ್ಯ ಅನಿಷ್ಟ ನಿವೃತ್ತಿಪೂರ್ವಕ. ಕ್ಷಾಮ ಬರಗಾಲ ಒಂದು ಅನಿಷ್ಟ, ಅತಿವೃಷ್ಟಿ ಒಂದು ಅನಿಷ್ಟ, ಅನಾವೃಷ್ಟಿ ಒಂದು ಅನಿಷ್ಟ, ಅತಿವೃಷ್ಟಿ ಅನಾವೃಷ್ಟಿ ಇತ್ಯಾದಿಗಳ ನಿವೃತ್ತಿಪೂರ್ವಕ ಸಮೃದ್ಧ ಧಾನ್ಯೇನ ಸಂಪೂರ್ಣ ದೇಶಕ್ಕೆ ಸಂಪೂರ್ಣ ವಿಶ್ವಕ್ಕೆ ಸುಖ ಶಾಂತಿ ಪ್ರಾಪ್ತಿಯಾಗಲಿ, ದೇಶಕ್ಕೆ ಅಂದರೆ ದೇಶದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಆಗಲಿ ಅಂತಿಕೊಂಡಂಥ ಒಂದು ಉದಾರ ಭಾವನೆಯಿಂದ ಮಾಡ್ತಕ್ಕಂಥ ಉತ್ಸವ. ನಿಮ್ಮ ಮನೆಯಲ್ಲಿ ಅಳಿಯಂದರು ಬಂದರೆ ದೀಪಾವಳಿ ಉತ್ಸವವನ್ನು ಉತ್ಸಾಹದಿಂದ ಮಾಡ್ತೀರಿ. ಜಗದೇಕ ಸ್ವಾಮಿಯಾದ ಪರಮಾತ್ಮ ಅವನು ನಮಗೆ ಅಳಿಯ. ಯಾಕೆ ಕಲ್ಯಾಣೋತ್ಸವದಲ್ಲಿ ನಾವೆಲ್ಲರೂ ಹೆಣ್ಣಿನ ಪಾರ್ಟಿಯವರು,
ದೇವತೆಗಳು ಗಂಡಿನ ಪಾರ್ಟಿಯವರು. ಆದ್ದರಿಂದಾಗಿ ನಮ್ಮ ಮಕ್ಕಳು ಹೆಣ್ಮಕ್ಕಳು ಶ್ರೀದೇವಿ ಭೂದೇವಿ ಅವರನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೆ. ಅವರನ್ನು ಭಗವಂತನಿಗೆ ಸ್ವೀಕಾರ ಮಾಡಪ್ಪ ಅಂತೇಳಿ ಆದ್ದರಿಂದಾಗಿ ಅಳಿಯ ಬಂದರೆ ಏನು ಉತ್ಸಾಹ ಇರಬೇಕು, ಅದಕ್ಕಿಂತಲೂ ಹೆಚ್ಚಿನ ಉತ್ಸಾಹದಿಂದ ಈ ಉತ್ಸವದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತ ತಿಳ್ಕೊಂಡಂಥೇಳಿ ನನಗೆ ನನ್ನ ಅತ್ಯಂತ ಕಳಕಳಿಯ ಆಮಂತ್ರಣ ಇದೆ. ಯಾಕೆ ವಿಧಿವಿಧಾನದಲ್ಲಿ ಏನೂ ನಾವು ಕಡಿಮೆ ಮಾಡೋದಿಲ್ಲ. ನನಗೆ ಗೊತ್ತಿದೆ, ಮೊದಲಿನ ನಮ್ಮ ವಿದ್ಯಾಪೀಠಕ್ಕೆ ಬರ್ತಕ್ಕಂಥ ಎಲ್ಲ ಹಿರಿಯರು, ನಿಮಗೆಲ್ಲರಿಗೂ ವಯಸ್ಸಾಗಿದೆ, ಓಡಾಡಲು ಶ್ರಮ ಆಗ್ತದೆ. ಆದರೆ ನಮಗೆ ಶ್ರಮರಹಿತವಾದ ಮೋಕ್ಷ ಬೇಕಾಗಿದ್ದರೆ ಈ ದೈಹಿಕ ಶ್ರಮವನ್ನು ನಾವು ಸಹನ ಮಾಡಲೇಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ತಪ್ಪದೇ 5 ದಿನಗಳ ಉತ್ಸವಕ್ಕೆ ತಪ್ಪದೇ ಬರಬೇಕು. 1-2 ದಿನಗಳಲ್ಲಿ, 1-2 ದಿನ ಅಂದರೆ ಇವತ್ತೇ ಅಥವಾ ನಾಳೆ ಬೆಳಗ್ಗಿನವರೆಗಾಗಿ ಉತ್ಸವದ ವಿವರಣೆಯನ್ನು ನಮ್ಮ ಆನಂದ್ ವಿಹಾರ್ ವಿದ್ಯಾಲಯದ ವಾಟ್ಸಪ್ ಗ್ರೂಪಿನಲ್ಲಿ ನಾವು ತಪ್ಪದೆ ತಿಳಿಸ್ತೇವೆ. ಆದರೂ ಕೂಡ ಯಾರು ವಾಟ್ಸಪ್ ಗ್ರೂಪ್ನಲ್ಲಿ ಇಲ್ಲ ಅವರಿಗೆ ಈಗಲೇ ನೆನಪಿನ ಇಟ್ಟುಕೊಳ್ಳಿ. 29 ಮೇ ಅಂಕುರಾರ್ಪಣ, ಧ್ವಜಾರೋಹಣ, ಭೇರಿತಾಡನ ಪೂರ್ವಕವಾಗಿ ಪುಣ್ಯವಾಚನ, ದೇವತಾಸ್ಥಾಪನ, ವೆಂಕಟೇಶ ಮಹಾಮಂತ್ರ ಹೋಮ. 2ನೇ ದಿನ ಗಾಯತ್ರಿ ಮಂತ್ರ ಹೋಮ. 3ನೇ ದಿನ ಮಹಾಭಿಷೇಕ. 29 ಅಂಕುರಾರ್ಪಣ, ಪುಣ್ಯವಾಚನ, ಧ್ವಜಾರೋಹಣಾದಿಗಳು, ದೇವತಾಸ್ಥಾಪನ, ವೆಂಕಟೇಶ ಮಂತ್ರ ಹೋಮ. 30 ಮೇ ಗಾಯತ್ರಿ ಹೋಮ. 31 ಮೇ ಮಹಾಭಿಷೇಕ. 1 ಜೂನ್ ಬೃಹತಿ ಸಹಸ್ರ ಹೋಮ. 2 ಜೂನ್ ಅವಭೃತ ಸ್ನಾನ, ರಥೋತ್ಸವ, ಆನಂತರ ಪುಷ್ಪಯಾಗ. ನೀವೆಲ್ಲ ತಪ್ಪದೇ ಇದರಲ್ಲಿ ಭಾಗವಹಿಸಬೇಕು. ಫಿಸಿಕಲ್ ಭಾಗವಹಿಸೋದಕ್ಕೋಸ್ಕರ ಶತಪ್ರಯತ್ನ ಮಾಡಿ ಬನ್ನಿ. ದಿನಾಲೂ ಆಗದೇ ಇದ್ದರೂ ಕೂಡ 1-2 ದಿನಗಳಾದರೂ ಬನ್ನಿ. ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಿ. ನಾವೇನು ಕೊಡಲಿಕ್ಕಾಗ್ತದೆ? ಭಗವಂತ ನಿವೇದನೆ ಮಾಡಿದ ಒಂದು ಅನ್ನದಾನ ರೂಪವಾದ ಪ್ರಸಾದ ಕೊಡಲಿಕ್ಕಾಗ್ತದೆ. ಅದಕ್ಕಿಂತ ನಾವೇನು ಹೆಚ್ಚಿಗೆ ಕೊಡ್ತೇವೆ? ಆದರೆ ಪರಮಾತ್ಮ ಆಶೀರ್ವಾದ ಮಾಡಿ ನಮ್ಮ ಪಾಪಗಳನ್ನು ತಾಪಗಳನ್ನು ದೂರ ಮಾಡಿ ನಮಗೆ ಮೋಕ್ಷವನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದಾಗಿ ಅದರಲ್ಲಿ ನೀವು ತಪ್ಪದೇ ಭಾಗವಹಿಸಬೇಕು. ಇದನ್ನು ನಾಳೆಯೂ ಕೂಡ ನಾನು ವಿಸ್ತಾರವಾಗಿ ಇನ್ನೊಮ್ಮೆ ಹೇಳ್ತೇನೆ. ಇನ್ನು ನಾವು ವಿಷಯದ ಕಡೆಗೆ ಬರೋಣ. ಆಚಾರ್ಯರು ವೇದದ ಅಪೌರುಷೇಯತ್ವವನ್ನು, ವೇದದ ಸ್ವತಃ ಪ್ರಾಮಾಣ್ಯವನ್ನು, ಆನಂತರ ವೇದಗಳಲ್ಲಿರ್ತಕ್ಕಂತಹ ವರ್ಣಗಳ ನಿತ್ಯತ್ವವನ್ನು ಇತ್ಯಾದಿಗಳನ್ನೆಲ್ಲ ವಿಷಯಗಳನ್ನು ವಿಸ್ತಾರವಾಗಿ ನಮಗೆ ತಿಳಿಸಿದ. ದಿನಗಳ ಹಿಂದೆ ಜ್ಞಾನ ಸ್ವತಃ ಪ್ರಮಾಣ,
ಆದರೆ ಇನ್ನೊಂದು ಉಪಾಧಿಯಿಂದ ಜನ್ಯವಾದ ಜ್ಞಾನ, ಜನ್ಯಜ್ಞಾನ, ಇದು ಸ್ವತಃ ಪ್ರಮಾಣವೋ ಅಥವಾ ಅದರ ಪ್ರಾಮಾಣ್ಯಕ್ಕೆ ಏನಾದರೂ ಬೇರೆ ಸಾಮಗ್ರಿ ಬೇಕೋ ಅಂತನ್ನುವ ಚರ್ಚೆಯನ್ನು ಆಚಾರ್ಯರು ಪ್ರಾರಂಭ ಮಾಡ್ತಾರೆ. ನಮ್ಮ ಇಂದ್ರಿಯಗಳು ವಸ್ತುಗಳನ್ನು ಗ್ರಹಣ ಮಾಡುವಾಗ ಅಯಂ ಘಟಃ ಅಂತಕೊಂಡಂತೇಳಿ ಪ್ರಮಾಣ ಜ್ಞಾನ ಪುರಸ್ಸರವಾಗಿ ಅವುಗಳನ್ನು ಸ್ವೀಕಾರ ಮಾಡ್ತಾರೆ. ಕಣ್ಣಿನಲ್ಲಿ ಕಾಚಕಾಮಲಾದಿ ದೋಷಗಳಿದ್ದರೆ ಅಥವಾ ವಸ್ತು ಅಂಧಕಾರದಲ್ಲಿದ್ದರೆ ಆಗ ಪ್ರತಿಬಂಧಕದಿಂದ ಅಪ್ರಾಮಾಣ್ಯವನ್ನು ಸ್ವೀಕಾರ ಮಾಡಿದರೂ ಕೂಡ ಪ್ರತಿಬಂಧಕವಿಲ್ಲದೆ ಇದ್ದಾಗ ಇಂದ್ರಿಯ ತನ್ನ ಇಂದ್ರಿಯಗಮ್ಯ ವಸ್ತುಗಳ ಜ್ಞಾನದ ಸಾಮಗ್ರಿಯ ಜೊತೆಯಲ್ಲಿ ಅದರ ಪ್ರಾಮಾಣ್ಯವನ್ನು ಕೂಡ ಸ್ವೀಕಾರ ಮಾಡ್ತದೆ. ಈ ವಿಚಾರ ಮೊದಲು ಜ್ಞಾನದ ಪ್ರಾಮಾಣ್ಯದ ಸ್ವತಃ ಪ್ರಾಮಾಣ್ಯದ ವಾದದಲ್ಲಿ ವಿಚಾರ ವಿಸ್ತಾರವಾಗಿ ಬಂದು ಹೋಗಿದೆ. ಈಗ ಪ್ರಶ್ನೆ ಏನಿದೆ, ಇಂದ್ರಿಯಜನ್ಯ ಜ್ಞಾನ ಇರಲಿ ಸ್ವತಃ ಪ್ರಮಾಣ, ಆದರೆ ವೇದಜನ್ಯ ಜ್ಞಾನ, ವೇದದಿಂದ ಬರುವ ಪರಮಾತ್ಮನ ಸರ್ವೋತ್ತಮತ್ವಾದ ವಿಚಾರಗಳು, ವೇದ ಮಂತ್ರಗಳಿಂದ ಅಭಿವ್ಯಕ್ತವಾಗ್ತಕ್ಕಂತಹ ಏನು ಜ್ಞಾನ ಇದೆ, ಈ ಜ್ಞಾನಕ್ಕೆ ವೇದಗಳನ್ನು ಶ್ರವಣ ಮಾಡದ ಕ್ಷಣಕ್ಕೆ ಈ ಜ್ಞಾನಗಳು ನಮಗೆ ಪ್ರಾಪ್ತಿಯಾಗ್ತದೆಯೋ ಅಥವಾ ಈ ಜ್ಞಾನಕ್ಕೆ ಇನ್ನೊಂದು ಏನಾದರೂ ಬೇರೆ ಸಾಮಗ್ರಿ ಬೇಕು ಅಂತ ವಿಚಾರ ಬಂದಾಗ ಪರಕೀಯರು, ನೈಯಾಯಿಕ ವೈಶೇಷಿಕಾದಿಗಳು ಅವರು ಹೇಳ್ತಾರೆ, ಇಲ್ಲ, ಜನ್ಯಜ್ಞಾನವೂ ಸಹ, ಜನ್ಯಜ್ಞಾನ ಅಂತ ಗಾಬರಿ ಆಗಬೇಡಿ, ನನ್ನ ಪ್ರವಚನದಿಂದ ನಿಮಗಾಗುವ ಜ್ಞಾನ ಇದು ಜನ್ಯಜ್ಞಾನ. ನೀವು ಸ್ವತಃ ಒಂದು ವಸ್ತುವನ್ನು ನೋಡಿ ತಿಳಿದುಕೊಳ್ಳುವುದು ಇದು ಸಾಕ್ಷಾತ್ ಜ್ಞಾನ. ಸಾಕ್ಷಾತ್ ಜ್ಞಾನದ ಸ್ವತಃ ಪ್ರಾಮಾಣ್ಯ ನಿರ್ಣಯ ಮಾಡಿ ಆಗಿದೆ. ಈಗ ಜನ್ಯಜ್ಞಾನದ ಸ್ವತಃ ಪ್ರಾಮಾಣ್ಯವನ್ನು ಆಚಾರ್ಯರು ಸಾಧನೆ ಮಾಡ್ತಾರೆ. ಪ್ರತಿವಾದಿಗಳ ಅಭಿಪ್ರಾಯ, ಒಂದು ವಿಚಾರ ಜ್ಞಾನ ಅಂತಕೊಂಡಂತೇನಿದೆ, ಇದು ಪ್ರಮಾಣವಾಗಬೇಕಾಗಿದ್ದರೆ ಇದಕ್ಕೆ ಆಪ್ತೋಕ್ತತ್ವ, ನಮ್ಮ ಆಪ್ತರು, ನಮ್ಮ ವಿಶ್ವಾಸಿಕರು ಅದು ಹೇಳಿದ್ದರೆ ಅದು ಪ್ರಮಾಣ, ಅದು ಹೇಳದೇ ಇದ್ದರೆ ಆ ಮಾತು ಪ್ರಮಾಣವಲ್ಲ. ಪ್ರವಚನ ಮಾಡುವ ನಾಗರಳ್ಳಿ ಆಚಾರ್ಯರು ಶಾಸ್ತ್ರಕ್ಕೆ ಅನುಸಾರವಾಗಿ ಹೇಳ್ತಾರೆ ಅಂತ ತಿಳ್ಕೊಂಡಂಥೇಳಿ ಇವರು ನಮಗೆ ಆಪ್ತರು, ನಮಗೆ ಉಪಕಾರಕವಾಗ್ತಕ್ಕಂತಹ ಸತ್ಯ ವಿಷಯವನ್ನೇ ಇವರು ಹೇಳ್ತಾರೆ ಅಂತನ್ನುವ ನನ್ನ ಮೇಲಿನ ವಿಶ್ವಾಸದಿಂದಾಗಿ ನಾನು ಹೇಳುವ ಮಾತು ನಿಮಗೆ ಆಪ್ತ ವಾಕ್ಯಗಳಾಗ್ತವೆ. ಆದರೆ ವೇದವಾಕ್ಯದಲ್ಲಿ ಯಾರೂ ಹೇಳಲಿಲ್ಲ, ವ್ಯಕ್ತಿಯೇ ಇಲ್ಲಲ್ಲ, ಅದು ಅಪೌರುಷೇಯ ವಾಕ್ಯ. ಅದು ಅಪೌರುಷೇಯ ವಾಕ್ಯವಾದ್ದರಿಂದಾಗಿ ಅಲ್ಲಿ ಆಪ್ತರು ಹೇಳಿದ ಆಪ್ತತ್ವ, ಆಪ್ತೋಕ್ತತ್ವ, ಆಪ್ತರು ಹೇಳಿದ ಹೇಳುವಿಕೆಯಿಂದ ಯುಕ್ತವಾದ ಜ್ಞಾನ ಅದು ಆಗಿಲ್ಲ. ಯಾಕೆ? ವೇದ ಅಪೌರುಷೇಯ. ಪೌರುಷೇಯದಲ್ಲಿ ವೇದವ್ಯಾಸರು ಆಪ್ತರು ಹೇಳಿದ ಮಾತನ್ನು ನಂಬ್ತೇವೆ. ಆದರೆ ವೇದ ಅಪೌರುಷೇಯ ಅಂತಂದಮೇಲೆ ಅಲ್ಲಿ ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನೋ ಒಂದು ಸಾಮಗ್ರಿ ಬೇಕಲ್ಲ. ಆದ್ದರಿಂದಾಗಿ ವೇದಜನ್ಯ ಜ್ಞಾನ ಇದು ಪರತಃ,
ಬೇರೆ ಪರ ಸಾಮಗ್ರಿಯಿಂದ ಅದು ಹುಟ್ಟುತ್ತದೆ ಅಂತ ತಿಳ್ಕೊಂಡಂಥೇಳಿ ವಾದ ಮಾಡಿದಾಗ ಆಚಾರ್ಯರು ಆಪ್ತೋಕ್ತತ್ವ ಬೇಕಿಲ್ಲ, ಯಾದೃಚ್ಛಿಕ ಸಂವಾದದಲ್ಲಿ ಅನಾಪ್ತನು ಹೇಳಿದ ನದಿ ತೀರೆ ಪಂಚ ಫಲಾನಿ ಸಂತಿ ಅಂತ ತಿಳ್ಕೊಂಡಂತನ್ನುವ ಮಾತುಗಳು ಕೂಡ ಪ್ರಾಮಾಣಿಕವಾಗಿ ಕಂಡು ಬಂದಾಗ ಆಪ್ತತ್ವರಹಿತವಾಗಿರ್ತಕ್ಕಂತಹ ವಾಕ್ಯಜನ್ಯ ಜ್ಞಾನ ಪ್ರಮಾಣ ಅಂತ ತಿಳ್ಕೊಂಡಂತ ಹೇಳಿ ನಮಗೆ ಗೋಚರವಾದಾಗ ಅಲ್ಲಿ ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನುವ ಹೇತು ವಾಕ್ಯ ಕಾರಣ ಬರಲಿಲ್ಲ. ಆ ಕಾರಣದಿಂದಲೇ ಆ ಜನ್ಯ ಜ್ಞಾನವಾಯಿತು. ಆ ಜ್ಞಾನ ಇದು ಸ್ವತಃ ಪ್ರಮಾಣ. ಇಲ್ಲ ಅದಕ್ಕೇನು ಯಾವ ಕಾರಣ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತಂದರೆ ಕಾರಣವಿಲ್ಲದೆ ಕಾರ್ಯ ಹುಟ್ಟುತ್ತದೆ ಅಂತ ತಿಳ್ಕೊಂಡಂತನ್ನುವ ತಪ್ಪು ಸಂದೇಶವನ್ನು, ತಪ್ಪು ತಿಳುವಳಿಕೆಯನ್ನು ನಾವು ತಂದ್ಕೊಳ್ಬೇಕಾಗ್ತದೆ. ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ವಸ್ತು ಹುಟ್ಟಬೇಕಾಗಿ ಅದಕ್ಕೆ ಕಾರಣ ಬೇಕು. ಕಾರಣವಿಲ್ಲದೆ ಆ ವಸ್ತುವಿನ ಉತ್ಪತ್ತಿ ಆಗೋದಿಲ್ಲ. ಮಾಯಾ ಉತ್ಪತ್ತಿಯನ್ನು ನಾವು ಪ್ರಮಾಣ ಅಂತ ಇಟ್ಟುಕೊಳ್ಳೋದಿಲ್ಲ. ಆಚಾರ್ಯರು ಅತ್ಯಂತ ಪ್ರಾಕ್ಟಿಕಲ್ ವಾದಿಗಳು. ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಪರ್ಸ್ಟಿಷನನ್ನು ಇಟ್ಟುಕೊಂಡು ಹೊರಡ್ತಕ್ಕಂಥವರಲ್ಲ. ಆದ್ದರಿಂದಾಗಿ ವೇದಜನ್ಯ ಜ್ಞಾನಕ್ಕೆ ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನುವುದು ಅನ್ಯ ಸಾಮಗ್ರಿ ಬೇಕಾಗಿಲ್ಲ. ಆದ್ದರಿಂದ ವೇದಜನ್ಯ ಜ್ಞಾನ ಇದು ಸ್ವತಃ ಪ್ರಮಾಣ ಅಂತ ಇದರ ಹಿಂದಿನ ಪ್ರವಚನದಲ್ಲಿ ವಿಸ್ತಾರವಾಗಿ ನೀವು ಕೇಳಿದ್ದೀರಿ. ಹಿಂದಿನಿಂದ ನಾನು ಅನುವಾದ ಮಾಡೋ ಕಾರಣ ಇಷ್ಟೇ, ನಿಮಗೆ ವಿಷಯದ ಮುಂದಿನ ಸ್ಟೆಪ್ ಸರಿಯಾಗಿ ಗೊತ್ತಾಗಲಿ ಅಂತ ತಿಳ್ಕೊಂಡಂತ. ಅದಕ್ಕೆ ಪ್ರತಿವಾದಿಗಳು ಹೇಳ್ತಾರೆ, ನಮಗೆ ಜ್ಞಾನ ಏನಾಗ್ತದೆ ವಸ್ತುಗಳ ಬಗ್ಗೆ, ಆ ಜ್ಞಾನಕ್ಕೆ ಎರಡು ಧರ್ಮಗಳು ಇಲ್ಲ. ಅದು ಪ್ರಾಮಾಣ್ಯ ಜ್ಞಾನವನ್ನಾದರೂ ಮಾಡಿಕೊಡ್ತದೆ, ಇಲ್ಲ ಅಪ್ರಾಮಾಣ್ಯ ಜ್ಞಾನವನ್ನಾದರೂ ಮಾಡಿಕೊಡ್ತಾರೆ. ಇಲ್ಲ ಇದು ಘಟಾಂತರ ತಿಳ್ಕೊಳ್ತೇನೆ, ಇಲ್ಲ ಘಟ ಅಲ್ಲ, ನನ್ನ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಯಾವುದೊಂದು ಕುರ್ಚಿ ಅಂತ ತಿಳ್ಕೊಳ್ತೇನೆ. ಕುರ್ಚಿ ಅಂತ ತಿಳಿದುಕೊಂಡ ಜ್ಞಾನ ಇದು ಅಪ್ರಾಮಾಣ್ಯ ಜ್ಞಾನ. ಅಯಂ ಘಟ ಅಂತೇಳಿ ತಿಳಿದುಕೊಂಡ ಜ್ಞಾನ, ಮಡಿಕೆ ನೋಡಿ ಇದು ಮಡಿಕೆ ಅಂತ ಹೇಳೋ ಜ್ಞಾನ ಇದು ಪ್ರಾಮಾಣ್ಯ ಜ್ಞಾನ. ಕೆಲವು ಥರದಲ್ಲಿ ಅಪ್ರಾಮಾಣ್ಯ ಜ್ಞಾನವೂ ಕೂಡ ಆಗ್ತದೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಹೊಳೆಯುವ ಒಂದು ವಸ್ತುವನ್ನು ನೋಡಿ ಮಬ್ಬುಗತ್ತಲಿನಲ್ಲಿ ಅಥವಾ ಮಂಜುಮುಸುಕಿದ ಪ್ರಾತಃ ಕಾಲದಲ್ಲಿ ನಾನು ಹೊಳೆಯೋದನ್ನು ಬೆಳ್ಳಿ ಅಂತ ತಿಳ್ಕೊಂಡಂತೇಳಿ ಅದ್ರ ಹತ್ತಿರ ಹೋಗ್ತೇನೆ. ಹತ್ತಿರ ಹೋದಾಕ್ಷಣಕ್ಕೇನೆ ಅದು ಬೆಳ್ಳಿ ಅಲ್ಲ, ಅದು ಥಳಥಳ ಹೊಳೆಯುವ ಒಂದು ಸಿಂಪು, ಕಪ್ಪೆ ಚಪ್ಪು ಅಂಥ ಜ್ಞಾನ ನನಗಾಗ್ತದೆ. ಈ ಜ್ಞಾನ ಇದು ಅಪ್ರಾಮಾಣ್ಯ ಜ್ಞಾನ. ಈ ಜ್ಞಾನಕ್ಕೆ ನನ್ನ ಕಣ್ಣು ಕಾರಣ ಅಲ್ಲ. ಯಾಕೆ ನನ್ನ ಕಣ್ಣು ಅಯಂ ಘಟ ಅಯಂ ಸುರೇಶ ಅಂತೇಳಿ ಸರಿಯಾಗಿ ಗ್ರಹಣ ಮಾಡ್ತಾಯಿದೆ. ಆದರೆ ಕಣ್ಣು ಇಂದ್ರಿಯ ಮತ್ತು ಎದುರಿಗಿರುವ ವಸ್ತುವಿನ ಸನ್ನಿಕೃಷ್ಟ ಆದದ್ದರಿಂದಲೇ ಜ್ಞಾನ ಆಗಿದೆ. ಆದರೆ ಮಧ್ಯದಲ್ಲಿ ಹೊಳಪು ಅಂತಿಕೊಂಡಂತೇನಿದೆ, ಆ ಹೊಳಪು ಅಂತಿಕೊಂಡಂತನ್ನುವ ಇನ್ನೊಂದು ಸಾಮಗ್ರಿ, ಆ ಹೊಳಪು ಉಳ್ಳ ಬೆಳ್ಳಿ ಮತ್ತು ಕಪ್ಪೆ ಚಿಪ್ಪು ಇವುಗಳಲ್ಲಿ ವಿವೇಕವನ್ನು ಮಾಡದೆ ಮೊದಲು ನನಗೆ
ಇದಂ ರಜತಂ ಅಂತಿಕೊಂಡಂಥೇಳಿ ಅಪ್ರಮಾಣವಾದ ಜ್ಞಾನವನ್ನು ಮಾಡಿಕೊಟ್ಟಿತು. ಹೇಗೆ? ರಜತ ಜ್ಞಾನ ಇಂದ್ರಿಯ ವಿಷಯ ಸನ್ನಿಕರ್ಷಕ್ಕೆ ರಜತದ ಸಾದೃಶ್ಯ ಜ್ಞಾನ ಅಂತಿಕೊಂಡಂತೇನಿದೆ, ಇದು ಹೇಗೆ ಅಪ್ರಾಮಾಣ್ಯ ಜ್ಞಾನಕ್ಕೆ ಕಾರಣವಾಯಿತು, ಹಾಗೆ ಜ್ಞಾನಕ್ಕೂ ಸಹ ಆಪ್ತೋಕ್ತತ್ವ ಅಂತಕೊಂಡಂತನ್ನೋದು ಇನ್ನೊಂದು ಸಾಧನ ಬೇಕು. ಜ್ಞಾನಾತಿರಿಕ್ತ ಜ್ಞಾನ ಸಾಮಗ್ರಿ ಅತಿರಿಕ್ತವಾದ ಒಂದು ಸಾಮಗ್ರಿ ಬೇಕು. ಅಂದರೆ ಏನು? ನಾನು ನೋಡಿದ ವಸ್ತುವಲ್ಲಿ ಬೆಳ್ಳಿಯ ಸಮಾನತೆ ಸಾದೃಶ್ಯ ಅಂತನ್ನೋದು ನನಗೆ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ತಿಳಿದುಕೊಳ್ಳಲಿಕ್ಕೆ ಅದು ಸಹಾಯವಾಗಿ, ಅಪ್ರಾಮಾಣ್ಯ ಜ್ಞಾನಕ್ಕೆ ಅದು ಸಹಾಯವಾಗಿ, ಆಗ ಆ ಸಾದೃಶ್ಯ ಜ್ಞಾನ ಅಂತಕೊಂಡಂತೇನಿದೆ, ಈ ಸಾದೃಶ್ಯ ಜ್ಞಾನ ನನ್ನ ಬೆಳ್ಳಿಯ ಜ್ಞಾನಕ್ಕೆ ಅಂದರೆ ಅಪ್ರಾಮಾಣ್ಯ ಜ್ಞಾನಕ್ಕೆ ಕಾರಣವಾಯಿತು. ಹೇಗೆ ಅಪ್ರಾಮಾಣ್ಯ ಜ್ಞಾನಕ್ಕೆ ಒಂದು ಇನ್ನೊಂದು ಸಾಮಗ್ರಿ ಬೇಕು, ಅದೇ ರೀತಿಯಾಗಿ ಪ್ರಾಮಾಣ್ಯ ಜ್ಞಾನಕ್ಕೂ ಕೂಡ ಆಪ್ತವರು ಹೇಳಿದ್ದು, ನಮ್ಮ ಬೇಕಾದವರು ಹೇಳಿದ್ದು ಅಂತಕೊಂಡಂತನೋ ಒಂದು ಲಕ್ಷಣ, ಇನ್ನೊಂದು ಅಂದರೆ ಜ್ಞಾನಾತಿರಿಕ್ತ ಇನ್ನೊಂದು ವಸ್ತು, ಇನ್ನೊಂದು ಸಾಮಗ್ರಿ ಬೇಕಾಗ್ತದೆ. ಯಾಕೆ ಅಂತಕೊಂಡಂತಂದರೆ ವಸ್ತುವಿನ ಜ್ಞಾನ ಇದು ಕಾರ್ಯ. ಅಷ್ಟೇ ಅಲ್ಲ, ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಜ್ಞಾನವನ್ನು ಹುಟ್ಟಿಸ್ತಕ್ಕಂತಹ ವಿಶೇಷತೆಯಿಂದ ಯುಕ್ತವಾಗಿರ್ತಕ್ಕಂಥದ್ದು ಅಪ್ರಾಮಾಣ್ಯ ಜ್ಞಾನಕ್ಕೆ ಹೇಗೆ ಜ್ಞಾನೇತರ ಸಾಮಗ್ರಿ ಬೇಕು, ಅದೇ ರೀತಿಯಾಗಿ ಪ್ರಾಮಾಣ್ಯ ಜ್ಞಾನಕ್ಕೂ ಜ್ಞಾನೇತರ ಸಾಮಗ್ರಿ ಬೇಕು. ಅಪ್ರಾಮಾಣ್ಯವತ ಅಂತಕೊಂಡಂಥೇಳಿ ಅನ್ನುವ ಒಂದು ಯುಕ್ತ ಲಾಜಿಕಲ್ ಪ್ರಿಪೋಸಿಷನ್ ಅನ್ನೋ ವಾದಿಗಳು ನಮ್ಮ ಎದುರಿಗೆ ಇಡ್ತಾರೆ. ಪ್ರಾಮಾಣ್ಯ ಜ್ಞಾನ ಹೇತು, ಜ್ಞಾನಕ್ಕೆ ಕಾರಣೀಭೂತವಾದ ಸಾಮಗ್ರಿ, ಅದರಿಂದ ಬೇರೆಯಾದ ಇನ್ನೊಂದು ಹೇತ್ವಧೀನ, ಇನ್ನೊಂದು ಸಾಮಗ್ರಿ ಅಧೀನವಾಗಿದೆ. ಯಾಕೆ? ಇದು ಕಾರ್ಯವೂ ಆಗಿದೆ, ವಿಶೇಷವಾಗಿರ್ತಕ್ಕಂಥ ಒಂದು ತಿಳುವಳಿಕೆಯಾಗಿದೆ. ಅಪ್ರಾಮಾಣ್ಯ ತಿಳುವಳಿಕೆಗೆ ಹೇಗೆ ರಜತ ಸಾದೃಶ್ಯ ಅಂತಕೊಂಡಂತನ್ನುವ ಜ್ಞಾನಾತಿರಿಕ್ತವಾಗಿರ್ತಕ್ಕಂಥ ಒಂದು ಸಾಮಗ್ರಿ ಬೇಕಾಯಿತು, ಅದೇ ರೀತಿಯಾಗಿ ಪ್ರಾಮಾಣ್ಯ ಜ್ಞಾನಕ್ಕೂ ಕೂಡ ಇನ್ನೊಂದು ಸಾಮಗ್ರಿ ಅವಶ್ಯಕತೆ ಇದೆ, ಅಪ್ರಾಮಾಣ್ಯ ಜ್ಞಾನದಂತೆ ಅಂತನೂ ಒಂದು ವಾಕ್ಯವನ್ನು ತಯಾರು ಮಾಡ್ತಾರೆ. ಇದಕ್ಕೆ ಯುಕ್ತಿವಾಕ್ಯ ಅಂತೇಳಿ ಕರೀತಾರೆ, ಲಾಜಿಕಲ್ ಪ್ರಿಪೋಸಿಷನ್ ಅಂತೇಳಿ ಕರೀತಾರೆ, ಅಥವಾ ಸ್ಟೇಟ್ಮೆಂಟ್ ಅಂತ ಕರಿಬೋದು. ನನಗೆ ಇಂಗ್ಲೀಷ್ ಸರಿ ಬರೋದಿಲ್ಲ, ಸ್ವಲ್ಪ ಶಬ್ದ ಹಿಂದೆ ಮುಂದೆ ಆಗ್ತದೆ. ಲಾಜಿಕಲ್ ಸ್ಟೇಟ್ಮೆಂಟ್ ಅಂತ ಅನ್ಬೋದು. ಇದನ್ನು ಪ್ರತಿಪಾದನೆ ನಮಗೆ ಹೇಳ್ತಾರೆ. ಇನ್ನೊಮ್ಮೆ ಹೇಳ್ತಾನೆ ಕೇಳಿ. ವೇದಜನ್ಯ ಜ್ಞಾನ ಆಗಬೇಕಾಗಿದ್ದರೆ ವೇದದ ವಾಕ್ಯದಿಂದ ಒಂದು ಜ್ಞಾನ ಹುಟ್ಟಿತು. ಆ ಜ್ಞಾನಕ್ಕೆ ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನುವ ಒಂದು ಸಹಾಯಕ ಸಾಮಗ್ರಿ ಇದ್ದರೆ ಅದರಿಂದ ಹುಟ್ಟಿದ ಜ್ಞಾನ ನಾನು ಪ್ರಾಮಾಣಿಕ ಅಂತ ತಿಳ್ಕೊಳ್ತೇನೆ. ಇನ್ನೊಂದು ಸಹಾಯಕ ಸಾಮಗ್ರಿ ಇಲ್ಲದೇ ಇದ್ದರೆ ಆಪ್ತೋಕ್ತತ್ವ ಅಥವಾ ಪ್ರಾಮಾಣಿಕ ಅಂತ ಹೇಳ್ತಕ್ಕಂಥ ಇನ್ನೊಬ್ಬರು ಯಾರು ತಿಳಿಸಿ ಹೇಳುವವರೆಗೂ ಆ ಪ್ರಾಮಾಣ್ಯ ಜ್ಞಾನ ನನಗಾಗೋದಿಲ್ಲ. ಯಾಕೆ? ರಜತ ಸಾದೃಶ್ಯ ಅಂತಕೊಂಡಂತನೋ ದೋಷ, ಒಂದು ಜ್ಞಾನಾತಿರಿಕ್ತ ಸಾಮಗ್ರಿ ಅಪ್ರಾಮಾಣ್ಯಕ್ಕೆ ಕಾರಣವಾಯಿತು. ಹಾಗೆ ಜ್ಞಾನಕ್ಕೂ ಈ ರೀತಿಯಾಗಿ ಇನ್ನೊಂದು ಸಹಕಾರಿ ಕಾರಣ ಬೇಕು. ಆದ್ದರಿಂದ ಜನ್ಯಜ್ಞಾನ ಇದು
ಸಾಕ್ಷಾತ್ತಾಗಿ ಆಗೋದಿಲ್ಲ, ಅಥವಾ ಸಾಕ್ಷಾತ್ತಾದ ಪ್ರಮಾಣ ಜ್ಞಾನವನ್ನು ತಂದುಕೊಡೋದಿಲ್ಲ. ಆಪ್ತೋಕ್ತತ್ವ ಅಂತ ವಿಶೇಷಣ ಜೋಡಿಸಿದಾಗ ಅದಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಾಮಾಣ್ಯ ಜ್ಞಾನ ಬರ್ತದೆ. ಅಂತ ಜನ್ಯ ಪ್ರಾಮಾಣ್ಯ ಜ್ಞಾನವೂ ಕೂಡ ಸ್ವತಃ ಅಂತಿಕೊಂಡಂತ ಹೇಳುವ ಶ್ರೀಮದಾಚಾರ್ಯರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ತರ್ಕವಾಕ್ಯದಿಂದ ತಡೆಯಲು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಇಲ್ಲಿಯ ವಿಷಯ ಬಾಧಿತವಾಗಿದೆ. ಇಲ್ಲಿ ವಿಷಯ ಬಾಧಿತವಾಗಿದೆ ಅಂತಂದರೆ ಏನರ್ಥ? ಇಲ್ಲಿ ವಿಷಯವೇನು? ವೇದಜನ್ಯ ಜ್ಞಾನಕ್ಕೆ ಪ್ರಾಮಾಣ್ಯತ್ವ ಬರಬೇಕಾಗಿದ್ದರೆ ಆಪ್ತೋಕ್ತತ್ವ ಅಂತನ್ನುವ ಇನ್ನೊಂದು ಸಾಮಗ್ರಿಯ ಅವಶ್ಯಕತೆ ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ನನ್ನೊಬ್ಬ ಬಾಲ್ಯದ ಸ್ನೇಹಿತ ಇದ್ದಾನೆ. ಆದರೆ ಏನೋ ಯಾವುದೋ ಗೊತ್ತಿಲ್ಲ, ನನಗೆ ಯಾವಾಗಲೂ ಸುಳ್ಳು ಹೇಳ್ತಾ ಇರ್ತಾನೆ. ಒಟ್ಟು ನಾನು ಕೆಲಸ ಮಾಡುವಾಗ ನನಗೆ ವಿಘ್ನ ಬರಬೇಕು, ನನಗೆ ತ್ರಾಸಾಗಬೇಕು ಅಂತ ತಿಳ್ಕೊಂಡು ಅಂತೇಳಿ ಅವನು ಯಾವಾಗಲೂ ತಪ್ಪು ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತಾನೆ. ಇಲ್ಲಿವರೆಗೂ ನನ್ನ ಅನುಭವ ಆಗಿದೆ. ಆದ್ದರಿಂದಾಗಿ ನಾನೇನು ತಿಳಿದುಕೊಂಡಿದ್ದೇನೆ, ಇವನು ವಿಶ್ವಾಸಿಕನಲ್ಲ ಅಂತ ತಿಳ್ಕೊಂಡು ಅಂತೇಳಿ ನನ್ನ ಅನುಭವ. ಆ ಸಲ ನಾನು ಮಾವಿನ ಹಣ್ಣು ಅಂಗಡಿಗೆ ಹೋದಾಗ ಅಲ್ಲಿ ನನಗೆ ರತ್ನಗಿರಿ ಆಪು ಸಿಗಲಿಲ್ಲ. ಅಲ್ಲಿ ನನ್ನ ಆ ಸುಳ್ಳು ಹೇಳುವ ಬಾಲ್ಯ ಸ್ನೇಹಿತ ಇದ್ದ. ನಾಗಳ್ಯಾಚಾರ್ಯ ಅಲ್ಲಿ 3ನೇ ಅಂಗಡಿಗೆ ಹೋಗ್ರಿ, ಅಲ್ಲಿ ರತ್ನಗಿರಿ ಆಪಸ್ ಒರಿಜಿನಲ್ ಬಂದಿದೆ ಅಂತ ತಿಳ್ಕೊಂಡು ಹೇಳಿದೆ. ಯಾವಾಗಲೂ ಮೋಸ ಮಾಡ್ತಾನೆ ಅಂತ ಗೊತ್ತಿತ್ತು. ಆದರೂ ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ ನಾನು 3ನೇ ಅಂಗಡಿಗೆ ಹೋದರೆ ಅಲ್ಲಿ ರತ್ನಗಿರಿ ಆಪಸ್ ಇತ್ತು. ಅನಾಪ್ತನು ಹೇಳಿದ ಮಾತು ಕೂಡ, ಅನಾಪ್ತನು ಹೇಳಿದ ಅಂದರೆ ಆಪ್ತೋಕ್ತತ್ವ ರಹಿತವಾದ ಅನಾಪ್ತನ ವಾಕ್ಯ ಇದು 3ನೇ ಅಂಗಡಿಯಲ್ಲಿ ಪ್ರಮಾಣವಾಯಿತು. ಅಪ್ರಾಮಾಣಿಕವಾದ ಅನಾಪ್ತ ವಾಕ್ಯವೂ ಕೂಡ ಪ್ರಾಮಾಣ್ಯ ಜ್ಞಾನಕ್ಕೆ ಕಾರಣೀಭೂತವಾಯಿತು. ಆದ್ದರಿಂದಾಗಿ ಆಪ್ತೋಕ್ತತ್ವ ಅಂತನ್ನುವ ಹೇತು ಇದು ಬಾಧಿತವಾಗ್ತದೆ. ಯಾದೃಚ್ಛಿಕ ಸಂವಾದ ರೂಪವಾದಂಥ ಸಂದರ್ಭದಲ್ಲಿ ವೇದಜನ್ಯ ಧ್ಯಾನಾತಿರಿಕ್ತವಾದ ಆಪ್ತೋಕ್ತತ್ವ ಅಂತಗನ್ನು ಹೇತು ಬಾಧಿತವಾಗ್ತದೆ. ಬಾಧಿತವಾದ್ದರಿಂದಾಗಿ ಈ ವಿಚಾರ ಅಂತಿಕೊಂಡಂತೇನಿದೆ, ಈ ವಿಚಾರ ಬಾಧದ ವಿಷಯವಾದ್ದರಿಂದಾಗಿ ಪ್ರಾಮಾಣ್ಯ ಜ್ಞಾನ ಪರತಃ ಅಂತಿಕೊಂಡಂತ ಹೇಳುವ ನಿಮ್ಮ ಯುಕ್ತಿವಾಕ್ಯ ಲಾಜಿಕಲ್ ಸ್ಟೇಟ್ಮೆಂಟ್ ದೋಷಪೂರ್ಣವಾಯಿತು. ಆದ್ದರಿಂದಾಗಿ ಜ್ಞಾನ ಪರತಃ ಅಂತ ಹೇಳುವ ಅವಶ್ಯಕತೆ ಇಲ್ಲ, ಜ್ಞಾನದ ಪ್ರಾಮಾಣ್ಯ ಸ್ವತಃ. ಆದ್ದರಿಂದಾಗಿ ಅದನ್ನು ನೀವು ಸ್ವೀಕರಿಸಬೇಕು ಅಂತ ತಿಳ್ಕೊಂಡಂತೇಳಿ ಅವರ ಆ ಸ್ಟೇಟ್ಮೆಂಟ್ನಲ್ಲಿದ್ದ ದೋಷ ತೋರಿಸಿಕೊಡ್ತಾರೆ ಮತ್ತು ನಮ್ಮ ಸಿದ್ಧಾಂತವನ್ನು ಅವರು ಮಂಡಿಸ್ತಾರೆ. ಯಾದೃಚ್ಛಿಕ ಸಂವಾದದಿಂದ ಅನಾಪ್ತಕ್ತ ವಾಕ್ಯದಲ್ಲಿಯೂ ಕೂಡ ಪ್ರಾಮಾಣ್ಯ ಅನುಭವ ಬಂದಾಗ ಅದಕ್ಕೆ ಯುಕ್ತಿಶಾಸ್ತ್ರದಲ್ಲಿ ಲಾಜಿಕ್ಕಿನಲ್ಲಿ ಯಾವಾಗಲೂ ಸತ್ಯವಾದದ್ದು ಅಸತ್ಯವಾದರೆ ಅದಕ್ಕೆ ವ್ಯಭಿಚಾರ ಅಂತ ಹೇಳ್ತಾರೆ, ಹೊರತು ಬಾಧ ಅಂತ ಹೇಳೋದಿಲ್ಲ. ಅದಕ್ಕೆ ಟೀಕಾಕೃತ್ವಾದರೆ ಈ ವಾಕ್ಯ ಬಾಧ ಅಂತ ಯಾಕಾಯಿತು, ವ್ಯಭಿಚಾರ ಅಂತ ಹೇಳಬೇಕಾಗಿತ್ತು. ಮಧ್ವಾಚಾರ್ಯರು ಹೇಳಿದರು, ಜ್ಞಾನ ಹೇತ್ವತಿರಿಕ್ತ ಹೇತ್ವಧೀನ ಕಾರ್ಯತ್ವೇ ಸತಿ ತದ್ವಿಶೇಷಾತ್ ಅಂತ ತಿಳ್ಕೊಂಡಂತನ್ನುವ ಅವರ
ಆಕ್ಷೇಪಕಾರರ ಏನು ಒಂದು ಲಾಜಿಕಲ್ ಸ್ಟೇಟ್ಮೆಂಟ್ ಅಂತಿದೆ, ಯುಕ್ತಿವಾದದ ವಾಕ್ಯ ಇದೆ, ಅಲ್ಲಿ ವಿಷಯ ಕಾರ್ಯತ್ವೇ ಸತಿ ತದ್ವಿಶೇಷತ್ವಾತ್ ಅಂತಿಕೊಂಡಂತನ್ನುವುದು ಇಲ್ಲ. ಸಾಧ್ಯವಾದಂಥ ಜ್ಞಾನ ಹೇತ್ವತಿರಿಕ್ತ ಹೇತ್ವಧೀನ ಅಂತಿಕೊಂಡಂತನ್ನುವ ಸಾಧ್ಯ ಇದು ಬರಲಿಲ್ಲ. ಆದ್ದರಿಂದಾಗಿ ಅದು ವ್ಯಭಿಚರಿತವಾಯಿತು ಅಂತಕೊಂಡಂತ ಅನ್ಬೇಕಾಗಿತ್ತೆ ಹೊರತು ಬಾಧ ಅಂತ ಯಾಕೆ ಹೇಳಿದರು. ಅದಕ್ಕೆ ಟಿಪ್ಪಣಿಕಾರರು ಸಮಾಧಾನ ಹೇಳೋದು, ಟೀಕಾಕೃತ್ಪಾದರು ಸಮಾಧಾನ ಹೇಳ್ತಾರೆ. ಯಾಕೆ ಅಂತಂದರೆ ಜ್ಞಾನದಲ್ಲಿ ಬರುವ ಪ್ರಮಾಣ ಜ್ಞಾನ ಅಂತ ಏನಿದೆ, ಪರಮಾತ್ಮ ಅಂತೇನಿದೆ, ಯಥಾರ್ಥ ಅನುಭವ ಅಂತಕೊಂಡಂತೇನಿದೆ, ಅದು ಕೂಡ ಒಂದು ಜ್ಞಾನದ ವಿಶೇಷವಾದ್ದರಿಂದಾಗಿ ಜ್ಞಾನಕ್ಕೆ ಜ್ಞಾನಾತಿರಿಕ್ತ ಸಾಮಗ್ರಿ ಒಪ್ಪಿದರೆ, ಅಪ್ರಾಮಾಣ್ಯ ಜ್ಞಾನಕ್ಕೆ ಜ್ಞಾನಾತಿರಿಕ್ತ ಸಾಮಗ್ರಿಯನ್ನು ಒಕ್ಕಿದರೆ ಅದಕ್ಕೆ ಬಾಧ ಅಂತಾರೆ ಹೊರತು ವಿಚಾರ ಅಂತ ಅನ್ನೋದಿಲ್ಲ. ಆದ್ದರಿಂದ ಆಚಾರ್ಯರು ಹೇಳಿದ ಇದು ತರ್ಕಶಾಸ್ತ್ರಕ್ಕೂ ಕೂಡ ವಿರುದ್ಧವಲ್ಲ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಹೀಗೆ ನಂಬರ್ 2, ಅಪ್ರಾಮಾಣ್ಯದಂತೆ ಪ್ರಾಮಾಣ್ಯ ಜ್ಞಾನಕ್ಕೂ ಕೂಡ ಜ್ಞಾನಾತಿರಿಕ್ತವಾಗಿರ್ತಕ್ಕಂತಹ ಹೇತು ಬೇಕು ಅಂತಿಕೊಂಡಂತನ್ನುವ ಪ್ರತಿಪಾದೆಗಳ ಆ ಒಂದು ತರ್ಕವಾಕ್ಯವನ್ನು ಸ್ಟೇಟ್ಮೆಂಟನ್ನು ದೋಷಪೂರ್ಣ ಅಂಥೇಳಿ ಆಚಾರ್ಯರು ಮತ್ತೊಮ್ಮೆ ಜನ್ಯಜ್ಞಾನವೂ ಕೂಡ ಸ್ವತಃ ಪ್ರಮಾಣ ಅಂತ ತಿಳ್ಕೊಂಡಂತ ಅನ್ನೋದನ್ನು ಸಿದ್ಧ ಮಾಡಿದ್ದಾರೆ. ಅಂದರೆ ಜನ್ಯಜ್ಞಾನವೂ ಕೂಡ ಸ್ವತಃ ಪ್ರಾಮಾಣ್ಯ ಅಂತ ಹೇಳಬೇಕೆ ಹೊರತು ಪರತಃ ಪ್ರಮಾಣ ಅಂತ ಹೇಳಬಾರ್ದು ಅನ್ನುವ ಸಮಾಧಾನವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದರ ಮೇಲೆಯೂ ಕೂಡ ಮತ್ತೆ ಪುನಃ ವಿಚಾರಗಳು ಬರ್ತದೆ. ಅದನ್ನು ನಾವು ಮತ್ತೆ ನೋಡೋದಕ್ಕೋಸ್ಕರ ಪ್ರಯತ್ನಿಸೋಣ. ನಾಳಿನ ದಿವಸ ಆ ಮತ್ತೆ ಬಂದಿರತಕ್ಕಂಥ ಆಕ್ಷೇಪಗಳಿಗೆ ಉತ್ತರವನ್ನು ಹುಡುಕೋಣ. ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ದಾರೆ, ಅದರ ಕಡೆ ಲಕ್ಷ್ಯ ಕೊಡಿ. ಆದ್ದರಿಂದಾಗಿ ವೇದಗಳಿಂದ ಬರ್ತಕ್ಕಂಥ ಜ್ಞಾನ ಇದು ಯಾರೋ ಹೇಳಿದ್ದಾರೆ ಆ ಪ್ರಮಾಣ ಅಂತಿಕೊಂಡಂತ ಹುಡುಕ್ಲಿಕ್ಕೆ ಹೋಗಬೇಡಿ. ವೇದದಿಂದ ಬರುವ ಜ್ಞಾನ ಇದು ಯಾವಾಗಲೂ ಪ್ರಾಮಾಣಿಕವೇ ಆಗಿರ್ತಾರೆ. ಆದ್ದರಿಂದ ನಂಬಿ, ಇದರಲ್ಲಿ ಸೂಪರ್ಸ್ಟಿಷನ್ ಇಲ್ಲ ಅಂತನ್ನೋ ವಿಚಾರವನ್ನು ಇನ್ನೊಂದು ರೀತಿಯಿಂದ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟು ಉಪಕಾರ ಮಾಡಿದ್ದಾರೆ. ಉಳಿದ ವಿಚಾರ ಆಮೇಲೆ ನೋಡೋಣ. ಮೂರನೇ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ವಿಷ್ಣು ಸ್ಮರಣ ರೂಪವಾದಂತಹ ಮೂರನೇ ಭಕ್ತಿಯ ಸಾಕ್ಷಾತ್ ಮೂರ್ತಿಗಳು, ಸಾಕ್ಷಾತ್ ಪ್ರತಿಮೂರ್ತಿಗಳು ಅಂತಿಕೊಂಡಂತನ್ನೋ ವಿಚಾರವನ್ನು ಭೀಮಸೇನ ದೇವರ ಭೀಮಸೇನ ಪಾತ್ರದ ಆಧ್ಯಾತ್ಮಿಕತೆಯ ಬಗ್ಗೆ ನಾವು ವಿಚಾರ ಮಾಡ್ತಾ, ಅವರಿಗೆ ದುಶ್ಯಾಸನನ ಹನದನ ವಧದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಆಯಿತು ಮನು ಸೂಕ್ತ ರೂಪದಿಂದ ಅಂತನ್ನೋದನ್ನು ಹೇಳ್ತಾ 3 ಮಂತ್ರಗಳಿಗೆ ಹಿಂದಿನ ಪ್ರವಚನದಲ್ಲಿ ಅರ್ಥವನ್ನು ತಿಳಿಸಲಾಗಿತ್ತು. 3ನೇ ಮಂತ್ರದಲ್ಲಿ ನಮ್ಮ ಶತ್ರುಗಳನ್ನು ದೂರ ಮಾಡುವ, ನಮ್ಮ ದಸ್ಯುಗಳನ್ನು ದೂರ ಮಾಡುವ, ಎಲೆ ನರಸಿಂಹದೇವರೇ ನಮ್ಮ ದೈವೀಯ ಸಂಪತ್ತನ್ನು ನೀವು ಸಂರಕ್ಷಣೆ ಮಾಡ್ತೀರಿ ಅಂತ ಸ್ತೋತ್ರ ಮಾಡಿದ್ದರು. 4ನೇ ಮಂತ್ರದಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಸಂಪತ್ತು ರಕ್ಷಣದ ಜೊತೆಯಲ್ಲಿ ನೀವು ನನಗೆ ಉತ್ಸಾಹ ಕೊಡಿ,
ತೇಜ ಕೊಡಿ. ನಿಮ್ಮ ಕಾಂತಿಯ ಸ್ವಲ್ಪ ಸದೃಶವಾದ ಕಿಂಚಿತ್ ಕಾಂತಿಯು ನಮಗೆ ಕೊಡಿ ಅಂತ ತಿಳ್ಕೊಂಡು ಅಂತ ಹೇಳಿ ಈ ಮಂತ್ರದಲ್ಲಿ ನರಸಿಂಹದೇವರ ಹತ್ತಿರ ಉತ್ಸಾಹ, ಕಾಂತಿ ಇತ್ಯಾದಿಗಳನ್ನು ಭೀಮಸೇನ ದೇವರು ಕೊಡುವಂತೇಳಿ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ತ್ವಮ್ಹಿಮನ್ಯೋ ಅಭಿಭೂತ್ಯೋಜಾಃ ಸ್ವಯಂಭೂ ಭಾಮಃ ಅಭಿಮಾತಿಷಾಃ ವಿಶ್ವಚರ್ಷಣಿಃ ಸಹುರಿಃ ಸಹಾವಾನ್ ಅಸ್ಮಾಸು ಓಜಃ ಪ್ರತನಾಸು ಧೇಹಿ. ತ್ವಮ್ಮಿ ಮನ್ಯು, ಹೇ ಮನ್ಯು, ನೀನು ಅಭಿಭೂತ್ಯೋಜಾಃ ಶತ್ರು ನಿವಾರಕವಾಗಿರ್ತಕ್ಕಂತಹ ಕಾಂತಿ ಉತ್ಸಾಹದಿಂದ ಯುಕ್ತನಾಗಿದ್ದೆ. ಅಭಿಭೂತ್ಯೋಜಾಃ ಶತ್ರುಗಳನ್ನು ಅಭಿಭವ ಮಾಡುವ ಓಜ ಕಾಂತಿ ಸಾಮರ್ಥ್ಯದಿಂದ ಯುಕ್ತನಾಗಿದ್ದೀರಿ. ಮತ್ತು ನೀವು ಹೇಗೇನಾಗಿದ್ದೀರಿ? ಸ್ವಯಂಭೂ, ನಿಮಗೆ ಅಪ್ಪ ಅಮ್ಮ ಇಲ್ಲ. ನಿಮ್ಮ ಅವತಾರಕ್ಕೆ, ನಿಮ್ಮ ಹುಟ್ಟಿಗೆ ತಂದೆ ತಾಯಿಗಳ ಶುಕ್ಲ ಶೋಣಿತ ಸಂಪರ್ಕ ಇಲ್ಲ, ಗರ್ಭವಾಸ ನಿಮಗಿಲ್ಲ. ಅನಾದಿ ಕಾಲದಿಂದ ಸ್ವಯಂಭೂತರಾಗಿರ್ತಕ್ಕಂಥ ಸ್ವಯಂಭೂ ವ್ಯಕ್ತಿ ನೀವು. ಸ್ವಯಂಭೂ ಮತ್ತೇನಿದ್ದೀರಿ ನೀವು? ಭಾಮಃ ಬಹಳ ಸುಂದರರಾಗಿದ್ದೀರಿ. ಅಥವಾ ಇನ್ನೊಂದು ಸ್ವಯಂಭೂ ಶಬ್ದಕ್ಕೆ ನಮಗೆ ಪ್ರತ್ಯಕ್ಷ ಪ್ರಮಾಣ ಇದೆ. ತಂದೆ ತಾಯಿ ಇಲ್ಲದೆ ಕಂಬದಿಂದ ಹುಟ್ಟಿರ್ತಕ್ಕಂಥವರು ನೀವು. ಇಂಥ ನೀವು ಭಾಮ ಜ್ಞಾನ, ಅತ್ಯಂತ ಜ್ಞಾನಪೂರ್ಣರಾಗಿದ್ದೀರಿ. ಅದರ ಜೊತೆಯಲ್ಲಿ ನೀವು ಜನರ ರಹಿತರಾಗಿದ್ದೀರಿ. ಅದರ ಜೊತೆಗೆ ವಿಶ್ವಚರ್ಷಣಿ, ಶತ್ರುಗಳನ್ನು ಸಂಹಾರ ಮಾಡ್ತಕ್ಕಂಥವರಾಗಿದ್ದೀರಿ. ಇಲ್ಲ, ಮೊದಲು ಅಭಿಮಾತಿಷಾಃ ಶತ್ರು ವಿನಾಶಕರಾಗಿದ್ದೀರಿ. ವಿಶ್ವಚರ್ಷಣಿ ಅತ್ಯಂತ ಸಹನಶೀಲತೆಯಿಂದ ಯುಕ್ತರಾಗಿದ್ದೀರಿ. ಅದರ ಜೊತೆಗೆ ಮಹಾಬಲಿಷ್ಠರೂ ಕೂಡ ಆಗಿದ್ದೀರಿ. ಸಹುರಿ ಮಹಾಬಲಿಷ್ಠರು ಬಲದಿಂದ ಯುಕ್ತರಾಗಿದ್ದೀರಿ. ಸಹಾವಾನ್ ಶತ್ರು ಸಂಹಾರಕರಾಗಿ, ಸರ್ವಜ್ಞರಾಗಿ, ಸಹನಶೀಲರಾಗಿ, ಬಲಶಾಲಿಯಾಗಿದ್ದೀರಿ. ಇಂತಹ ನೀವು ಪೃತನಾಸು ಓಜಃ ದೇಹಿ, ನಮ್ಮ ಸೈನ್ಯಕ್ಕೆ ಉತ್ಸಾಹ ಬರುವಂತೆ ಮಾಡಿ, ನಮಗೂ ಉತ್ಸಾಹವನ್ನು ತಂದುಕೊಡಿ. ನಮಗೂ ನಮ್ಮ ಸೈನ್ಯಕ್ಕೂ ಸಾಮರ್ಥ್ಯ ಶಾಂತಿಗಳು ಪರಿಪೂರ್ಣವಾಗಿ ಸಿಗುವಂತೆ ಮಾಡಿ ಅಂಥೇಳಿ ಈ ಮಂತ್ರದಲ್ಲಿ ಅವರ ಕಾಂತಿಯನ್ನು, ನರಸಿಂಹದೇವರ ಜನನ ರಾಹಿತ್ಯವನ್ನು, ನರಸಿಂಹದೇವರ ಶತ್ರು ವಿನಾಶಕತ್ವವನ್ನು, ನರಸಿಂಹದೇವರ ಸರ್ವಜ್ಞತ್ವವನ್ನು, ನರಸಿಂಹದೇವರ ವೈಶಿಷ್ಟ್ಯವನ್ನು ಸ್ಮರಣೆ ಮಾಡುತ್ತಾ ಅದನ್ನು ಸ್ಮರಣೆ ಮಾಡಿದ್ದಾರೆ. ಅದರಿಂದ ಮುನ್ನು ಸೂಕ್ತ ಹೇಳೋದರಿಂದಾಗಿ ನಮಗೆ ಶತ್ರು ವಿನಾಶಕ, ನಮ್ಮ ಶತ್ರುಗಳ ವಿನಾಶವಾಗಿ ಸಹನಶೀಲತೆ ನಮ್ಮಲ್ಲಿ ಹೆಚ್ಚಾಗ್ತದೆ. ಎಂದಿಗೂ ಶತ್ರುಗಳು ನಮ್ಮ ಮೇಲೆ ಆಕ್ರಮಣ ಮಾಡದಂಥ ತೇಜಸ್ಸು, ಓಜಸ್ಸು ನಮಗೆ ಬರ್ತದೆ. ಅದೇ ಈ ಮಂತ್ರದಲ್ಲಿ ಕೇಳಿದ್ದಾರೆ. ತ್ವಮ್ಹಿಮನ್ಯೋ ಅಭಿಭೂತ್ಯೋಜಾಃ ಸ್ವಯಂಭೂ ಭಾಮಃ ಅಭಿಮಾತಿಷಾಃ ವಿಶ್ವಚರ್ಷಣಿಃ ಸೌರಿಃ ಸಹಾವಾನ್ ಅಸ್ಮಾಸು ಓಜಃ ಪೃತನಾಸು ಧೇಹಿ. ನಮಗೂ ನಮ್ಮ ಸೈನ್ಯದಲ್ಲಿಯೂ
ಉತ್ಸಾಹ ಸಾಮರ್ಥ್ಯ ಎಲ್ಲವನ್ನು ತುಂಬಿರಿ. ಮತ್ತೇನಿದ್ದೀರಿ ನರಸಿಂಹದೇವರೇ? ಅಭಾಗಸ್ಸನ್ನಪಪರೇತೋ ಅಸ್ಮಿ ತವಕ್ರತ್ವ ತವಿಷಸ್ಯ ಪ್ರಚೇತಃ ತಂತ್ವಾ ಮನ್ಯೋ ಅಕ್ರತುರ್ಜೀಹಿ ಲಾಹಂ ಸ್ವಾತನುರ್ ಬಲದೇಯ ಯಮೇಹಿ. ನಿಮ್ಮ ಹತ್ರ ಯಾಕೆ ನಾನು ಕೇಳ್ಕೊಳ್ತಾ ಇದ್ದೇನೆ ಅಂದರೆ, ನರಸಿಂಹದೇವರೇ, ನಾನು ಅಜ್ಞಾನಿ, ಅಪರಾಧಿ. ಆದರೆ ನೀವು ಉದಾರಿಗಳಾಗಿದ್ದೀರಿ. ಆದ್ದರಿಂದಾಗಿ ನೀವು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ನನ್ನ ಅಜ್ಞಾನವನ್ನು ಕ್ಷಮಿಸಬೇಡಿ, ನನ್ನ ಅಪರಾಧಗಳನ್ನು ಕ್ಷಮಿಸಬೇಡಿ. ತವಿಷಸ್ಯ, ನರಸಿಂಹದೇವರೇ, ನೀವು ಅತಿಶಯ ಬಲವುಳ್ಳವರಾಗಿದ್ದೀರಿ. ತವಿಷರು, ತವಿಷ ಅಂದರೆ ಅತಿಶಯ ಬಲವುಳ್ಳವರಾಗಿದ್ದೀರಿ. ಆದರೆ ನಿಮ್ಮ ಈ ಬಲವನ್ನು ಅಪಕೃತ್ವ ಅಭಾಗಸ್ಸನ್, ತಿಳಿದುಕೊಳ್ಳದೆ ನಾನು ಅಪರಾಧ ಮಾಡಿದ್ದೆ. ನಿಮ್ಮ ಈ ಸಾಮರ್ಥ್ಯವನ್ನು ನಾನು ತಿಳಿದುಕೊಳ್ಳಲಿಲ್ಲ. ಎಲ್ಲಿ ನರಸಿಂಹದೇವರು ಅಂತ ತಿಳ್ಕೊಂಡು ಅಂತೇಳಿ ತಿರಸ್ಕಾರ ಮಾಡಿದ್ದೇನೆ. ನಿಮ್ಮ ಸರ್ವೋತ್ತಮತ್ವಾದಗಳನ್ನು ತಿಳಿದುಕೊಂಡು ಉದ್ಧತನಾಗುವ ಬದಲಾಗಿ ಅದನ್ನು ತಿಳಿದುಕೊಳ್ಳದೆ ಭಾಗ್ಯಹೀನನಾಗಿದ್ದೇನೆ, ದುರ್ಭಾಗ್ಯನಾಗಿದ್ದೇನೆ. ಆದರೆ ಏನಾಯಿತು ನರಸಿಂಹದೇವರೇ, ನಿಮ್ಮ ಶಿಷ್ಯಲ್ಲೇನು? ನಾನು ನಿಮ್ಮ ಅಧೀನ ಅಲ್ಲೇನು? ಪರೇತಃ ಅಸ್ಮಿ ಪ್ರಚೇತಃ, ನಿಮ್ಮಿಂದ ಪ್ರೇರಿತನಾಗಿದ್ದೇನೆ, ನಿಮ್ಮ ಶಿಷ್ಯನಾಗಿದ್ದೇನೆ, ನಿಮ್ಮ ಅಧೀನನಾಗಿದ್ದೇನೆ. ತಂತ್ವ ಅಕ್ರತು ಅಹಂ ಜಿಹಿ ಅಹಂ ಸ್ವತನು ಬಲದೇಯಾಯ ಏಹಿ. ಆದರೂ ನಿಮ್ಮ ಅಧೀನರಾಗಿದ್ದೇನೆ, ನಿಮ್ಮಿಂದ ನಿಯಮನಾಗಿದ್ದೇನೆ, ನಿಮ್ಮ ದಾಸನಾಗಿದ್ದೇನೆ. ನಿನ್ನ ಹೊರತು ನಮ್ಮ ಗತಿ ಇಲ್ಲ. ಅಯತ್ವಾತ್ ಅಹಂ ನಾಮ ಪರಮಾತ್ಮ ನೀವು. ಆದ್ದರಿಂದಾಗಿ ಪ್ರಾರ್ಥನೆ ಮಾಡ್ತೇನೆ, ನನ್ನ ಎಲ್ಲ ದೋಷಗಳನ್ನು ಮರೆತು ಬಿಡ್ರಿ. ಯೋಬ್ಬತ ನಮ್ಮ ಮನೆಯ ದಾಸ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡಿ ನಮ್ಮನ್ನು ಉದ್ಧರಿಸಿ ಅಂತ ತಿಳ್ಕೊಂಡು ಅಂಥೇಳಿ ಈ ಮಂತ್ರದಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಅಭೀಹಿಮನ್ ಅಭಾಗಸ್ಸನ್ನಪಪರೇತೋ ಅಸ್ಮಿ ತವಕ್ರತ್ವಾ ತವಿಡಸ್ಯ ಪ್ರಚೇತಃ ತಂತ್ವಾ ಮನ್ಯು ಅಕ್ರತುರ್ಜೀಹಿ ಲಾಹಿ ಸ್ವಾತನುರ್ಬಲದೇಯಾಯಮೇಹಿ. ಮಹಾಬಲಿಷ್ಠರಾದ ಸರ್ವೋತ್ತಮರಾದ ನೀವು ನನ್ನನ್ನು ಉದ್ಧಾರ ಮಾಡಿ. 6ನೇ ಮಂತ್ರದಲ್ಲಿ ಅಯಂತೆ ಅಸ್ಮ್ಯುಪಮೇ ಹ್ಯರ್ವಾಂಗ್ ಪ್ರತೀಚೀನ ಸಹುರೇ ವಿಶ್ವದಾಯ ಮನ್ಯೋ ವಜ್ರಿನ್ನಭಿಮಾಮ ವೃತ್ಸ್ವ ಹನಾವ ದಸ್ಯೂನ್ ರುಬೋಧ್ಯಾಪೇ. ಅಯಂತೆ ಅಸ್ಮ್ಯುಪಮೇ ಹರ್ವಾಂಗ್ ಪ್ರತೀಚೀನ ಸಹುರೇ ವಿಶ್ವದಾಯ ಮನ್ಯೋ ವಜ್ರನ್ನಭಿಮಾವ ವೃತ್ಸ್ವ ದಸ್ಯೂನ್ ಬೋಧ್ಯಾಪೇ. ಆಯ್ತಪ್ಪ, ಅಪರಾಧ ಮಾಡಿಯಲ್ಲ, ತಿಳ್ಕೊಂಡಿಯಲ್ಲ, ಹೋಗಲ್ಲ, ಯಾರೇನು ಕೊಡ್ತಾರೆ ಹೊತ್ತು ಹೋಗು, ನನ್ನ ಹತ್ರ ಯಾಕೆ ಬಂದೆ ಅಂತ ನಿನ್ನ ಅನ್ಬೋದು ಪರಮಾತ್ಮ ಅನ್ಬೇಡ. ಕೈ ಜೋಡಿಸ್ತೇನೆ. ಯಾಕೆ? ನನಗೆ ಗೊತ್ತಿದೆ ನಿನ್ನ ಅನುಗ್ರಹವಿಲ್ಲದೆ ಯಾರೂ ಮುಕ್ತಿಯನ್ನು ಕೊಡಲಾರರು. ನಿನ್ನ ಆಜ್ಞೆಯಿಂದ ಮಹಾಲಕ್ಷ್ಮೀದೇವಿ ಮುಕ್ತಿದಾಯಕಳು, ನಿನ್ನ ಆಜ್ಞೆ ಮತ್ತು ಅನುಗ್ರಹದಿಂದ ವಾಯುದೇವರು ಮುಕ್ತಿದಾಯಕರು. ಆದರೆ
ನೀನು ಅನುಗ್ರಹ ಮಾಡದೇ ಇದ್ದರೆ ಇವರು ಯಾರೂ ನನಗೆ ಮುಕ್ತಿಯನ್ನು ಕೊಡುವುದಿಲ್ಲ. ಆದ್ದರಿಂದ ಮಹಾಸಮರ್ಥನಂತಹ ನರಸಿಂಹದೇವರೇ, ನನಗೆ ಆಶ್ರಯ ಕೊಡಿ, ಮುಕ್ತನನ್ನಾಗಿ ಮಾಡಿ. ಮನ್ಯೋ ಸಹುರೇ ವಜ್ರಿನ್. ಮನ್ಯೋ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಕ್ರೋಧರೂಪಿಯಾದ ನರಸಿಂಹದೇವರೇ, ಸಹುರೆ ಕಂಬದಿಂದ ಬರುವಾಗ ಹೋರು 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 ಆ ಸಿಂಹನಾದವನ್ನು ಬಂದಿರತಕ್ಕಂಥ ನೀವು. ಅದಲ್ಲದೆ ವಜ್ರಿನ್, ವಜ್ರಾಯುಧವನ್ನು ಕೈಯಲ್ಲಿ ಶತ್ರುಗಳನ್ನು ನಾಶಪಡಿಸುವ ವಜ್ರಾಯುಧವನ್ನು ಧರಿಸಿದ್ದೀರಿ. ಇಂಥ ಪರಮಾತ್ಮ, ಅಯಂತೆ ಅಸ್ಮಿ, ನಾನು ನಿನ್ನ ಭಕ್ತನಾಗಿದ್ದೇನೆ. ತೇ ಅಸ್ಮಿ ಮಾಂ ಉಪಯೇಹಿ, ಏನೋ ಭಕ್ತ ಬಂದಿದ್ದಾನೆ, ಉದ್ಧಾರ ಮಾಡಬೇಕು ಅಂತ ಕೊಂಡಂತೆ ನನ್ನ ಹತ್ರ ಬನ್ನಿ. ನೀನೇ ಬಂದು ನಮ್ಮ ಕೈ ಹಿಡಿದ ಮೇಲೆ ಕರ್ಕೊಂಡು ಹೋಗಬೇಕು. ನಮ್ಗೆ ಮೇಲೆ ಬರಲಿಕ್ಕೆ ಸಾಮರ್ಥ್ಯ ಇಲ್ಲ. ನಮ್ಮ ಉದ್ಧಾರಕ್ಕಾಗಿ ಓಡಿ ಬನ್ನಿ ನರಸಿಂಹದೇವರೇ. ಯಾಕೆಂದರೆ ಅವಾಂಗ್ಯ ವಿಶ್ವತಃ ಪ್ರತೀಚೇನ ಆವೃತ್ಸ, ಸಂಪೂರ್ಣ ಪ್ರಕೃತಿಯ ಕಣಕಣದಲ್ಲಿ ನೀವು ವ್ಯಾಪ್ತರಾಗಿದ್ದೀರಿ. ಆದ್ಯಂತರೂ ನೀವೇ ಆಗಿದ್ದೀರಿ. ನಿಮ್ಮ ಸಹಾಯ ಇದ್ದರೆ ಸಾಕು. ದಸ್ಯೂನ್ ಅಭಿಹನಾವ, ನಮ್ಮ ಶತ್ರುಗಳನ್ನು ನಾವು ಗೆಲ್ಲಲಿಕ್ಕೆ ಸಮರ್ಥರಾಗ್ತೇವೆ. ಅದಕ್ಕೋಸ್ಕರ ನಿಮ್ಮ ಅನುಗ್ರಹ ಬೇಕು. ಆಪೇಹೇ ಬೋಧಿಮಾಂ, ಪರಮಾತ್ಮ ಶತ್ರುಗಳ ಆಗಮನದ ಸೂಚನೆ ಮೊದಲು ಕೊಟ್ಟು ನಮಗೆ ತಯಾರಾಗುವಂತೆ ಮಾಡು. ಆ ನಂತರ ನಮ್ಮನ್ನು ಯಾವಾಗಲೂ ಜಯಶಾಲಿಯನ್ನಾಗಿ ಮಾಡಿರಿ. ಎಲೆ ಸಿಂಹನಾದವುಳ್ಳ ನರಸಿಂಹದೇವರೇ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಪರಮಾತ್ಮನ್, ನಿನ್ನ ಅನುಗ್ರಹವಿಲ್ಲದೆ ಮುಕ್ತಿ ಇಲ್ಲ ನನಗೆ ಗೊತ್ತಿದೆ. ಹುರ್ ಶಬ್ದವನ್ನು ಮಾಡ್ತಾ ಶತ್ರುಗಳನ್ನು ಓಡಿಸುವ ವಜ್ರಾಯುಧಧಾರಿಯಾದ ನರಸಿಂಹದೇವರೇ, ನಾನು ನಿಮ್ಮ ಭಕ್ತನಾಗಿದ್ದೇನೆ. ಗಜೇಂದ್ರ ದ್ರೌಪದಿ ಕರೆದಾಗ ಓಡಿ ಬಂದಂತೆ ನನ್ನ ಕರೆಗೂ ಹೋಗೊಟ್ಟು ಓಡಿ ಬನ್ನಿ, ಉದ್ಧಾರಕರಾಗರಿ. ಸೃಷ್ಟಿ ಆದ್ಯಂತರೂ ನೀವೇ ಅಂತಕೊಂಡಂತೆ ಇವತ್ತು ತಿಳಿದುಕೊಂಡಿದ್ದೇನೆ. ಆದರೂ ನೀನು ಅನುಮತಿ ಕೊಟ್ಟರೆ ಶತ್ರುಗಳ ಸಂಹಾರ ನಾನು ಮಾಡ್ತೇನೆ. ಆದ್ದರಿಂದ ನಮ್ಮನ್ನು ಬಲಶಾಲಿಯನ್ನಾಗಿ ಮಾಡೋದಕ್ಕೋಸ್ಕರ, ನಾವು ಶತ್ರುಗಳನ್ನು ದೂರ ಮಾಡೋದಕ್ಕೋಸ್ಕರ ಬೇಕಾದ ಸಾಮರ್ಥ್ಯಕ್ಕಾಗಿ ಓಡಿ ಬನ್ನಿ, ನಮ್ಮನ್ನು ಉದ್ಧಾರ ಮಾಡಿ ಕೊಡಿ ಅಂತೇಳಿ ನರಸಿಂಹದೇವರಿಗೆ ಭೀಮಸೇನ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಯಂತೆ ಅಸ್ಮಿ ಉಪಮೇ ಹವರ್ವಾಂಗ್ ಪ್ರತೀಚೇನ ಸಹುರೇ ವಿಶ್ವದಾಯ ಮನ್ಯೋ ವಜ್ರನ್ನಭಿಮಾಮಾವೃತ್ಸ ಹನಾವದಸ್ಯೋ ನೃಪೋತ್ಥ್ಯಾಪೇ. ಈಗಾಗಲೇ ಸಮಯ ಮುಗಿದಿದ್ದರಿಂದಾಗಿ 6ನೇ ಮಂತ್ರಕ್ಕೆ ಇವತ್ತು ನಿಲ್ಲಿಸೋಣ. ಮತ್ತು ನಾಳಿನ ದಿವಸ ಉಳಿದ ಮಂತ್ರಗಳ ಅರ್ಥಾವಲೋಕನ ಮಾಡೋಣ. ಭೀಮಸೇನ ದೇವರು ದುಶ್ಯಾಸನ ಸಂಹಾರ ಮಾಡಿದಾಗ ಪರಮಾತ್ಮನ ಎಷ್ಟು ವಿಧದಿಂದ ಸ್ಮರಿಸ್ತಾರೆ ನೋಡಿಕೊಳ್ಳೋಣ. ನಾವು ಕೂಡ ಇದೇ ರೀತಿಯಾಗಿ ಪರಮಾತ್ಮನ ಉಪಕಾರವನ್ನು, ಪರಮಾತ್ಮನ ಮಹಿಮೆಯನ್ನು ಸ್ಮರಿಸ್ತಾ ಇದ್ದರೆ ಅದು ಸ್ಮರಣ ಭಕ್ತಿ ಅಂತ ಅನಿಸ್ಕೊಳ್ತಾರೆ. ಇಂತಹ ಸ್ಮರಣ ಭಕ್ತಿಯ ಪ್ರತಿಮೂರ್ತಿ ನಮ್ಮ ಭೀಮಸೇನ ದೇವರು. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾರ್ತಾರ್ಥನಾಶ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸಮರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.